ಆದ ಕೂಡಲೇ ಬಿಟ್ಟು ಹೋಗುವಾಗ ಯಾವ್ಯಾವ್ರಿ ಸ್ವಾಮಿಗಳು ಅಂದವ. ಅಂದ್ರೆ ತುಂಬೆ ಇತ್ತು ರೀ ಬಾಯ ತಂಬಾಕು. ನೀ ಹಂಗ್ಯಾಕೆ ಮಾತಾಡ್ತೀವಪ್ಪ, ಏನು ಬಾಯಿ ನಾಲಿಗೆ ಅಲ್ಲ ಹಿಂಗ್ಯಾಕೆ? ಏನಿಲ್ರಿ ತಂಡ ಕೊಟ್ಟಿಟ್ಟಿರ್ರೆ. ನೀವು ಏನು ತುಂಬಬಾರದು ತುಂಬೇದು ತಮ್ಮ. ನಮ್ಮ ಶರಣರು ನಾಮಾಮೃತ ತುಂಬ್ರಿ ಅಂತ ಅವ್ರು ಹೇಳ್ತಾರ, ನೀವು ಪರಮಾಮೃತ ತುಂಬಿಕೊಂಡು ಕೂತಾರಿಲ್ಲೋ ಯಪ್ಪ. ನೋಡ್ಬೇಕ್ರಿ ಬಸ್ನಾಗ ಹಿಂಗೆ ಗೋತು ಬಿಟ್ಟು ಒಂದು ನಿಂತಿರ್ತಾರ. ಅದ್ರಾಗ ಈಗ ಹೆಣ್ಮಕ್ಳು ಬಾಡ್ರೆ ಬಸ್ನಾಗ, ಗಂಡ್ಮಕ್ಳಿಗೆ ಜಾಗ ಇರಂಗಿಲ್ಲ. ಒಬ್ಬ ಗಂಡ್ಮಗ ಹೋಗಿದ್ದ, ಹಿಂಗೆ ಕೈ ಹಿಡ್ಕೊಂಡಾನ. ಅಂಥದ್ರಾಗ ತಂಬಾಕು ತಿನ್ಬೇಕು ಅನ್ಸೈತೆ ಅವು. ಅಂಥ ಗದ್ದಲ್ದಾಗ ನೋಡ್ರಿ ಇನ್ನೊಂದಿಟ್ಟು ತೆಳಗಿಳಿದು ವಾದ್ಯಂತ ನಡೀತು ಅಟ್ಟು ತಲು ಬಂತ್ರಿ ಅವ್ರು ತಿನ್ನಬೇಕಾಗ. ಹಿಂಗೆ ಹಿಡಿದು ನಿಂತಾನೆ, ಕಿಶ ಕೈ ಹಾಕೊಂಡು ಎಲ್ಲ ಮಾಡ್ಕೊಂಡು ತಿಂದು ಮತ್ತು ನಡಬಾರ್ಕ ನಿಂತಾನೆ ರೀ. ಕಿಡಿಕಿಲಿ ಹೋಗಳಕ್ಕೆ ಏನಿಲ್ಲ, ಟಾಕಿ ಫುಲ್ ಆತು ರೀ. ಅದು ಓವರ್ಫ್ಲೋ ಆಗಾಕಾಯ್ತು. ನೀವು ಅವ್ರ ಮುಂದೆ ತೋಟ ಮಾತಾಡ್ಬೋದ್ರಿ, ಸೊನ್ನೆ ಮಾಡಿ ಹೋಗ್ಬಿಡುದು. ಎಲ್ಲಿ ಮತ್ತು ನಮ್ಮ ಮೂವತ್ತಿಗೆ ಎಲ್ಲ ಅವ್ರು ಮಾತಾಡ್ದ ಹಂಗೆ ರೀ, ಮಾತಾಡ್ತಾರಾಗತ್ತಾರೆ. ಅದು ಸಣ್ಣಂಗೆ ಜುಬ್ರು ಸಿಡಿದಾರಲ್ಲೇ. ಸುಮಾರು ಶರಣರಿ ಅಂತ ಹೋಗಿಬಿಡುದ್ರಿ, ಎಲ್ಲಿದೆ ತಿಳ್ಕೊಂಡು. ಫುಲ್ಲು ತುಂಬ್ಕೊಂಡು ನಿಂತ. ಅತ್ತಾಗಿಂದ ಕಂಡಕ್ಟರ್ ಬಂದ, ಟಿಕೆಟ್ ತಾವು ಬಂದ ಮಾಡ್ಕೊಂಡು ನಿಂತಿದ್ದೇವ. ಯಾವ್ರಿಗೆ ಓಕೆಪ್ಪ, ಯಾವ್ರಿಗೆ ಎಲ್ಲಿಂದ ಹಾರ್ವೀರ್ ಕ್ರಾಸಿಗೆ ಹತ್ತಂದ್ರೆ ಹತ್ತನಿಗೆ ಬರಾವದಾನು. ಯಾವ್ರಿಗೆ ಹೋಗ್ಕೊಂಡು ಮಾಡಕತ್ತಿದ. ಮಾಡ್ರಿ ಏನಾಯ್ತು, ಊರ ಹೆಸರು ಹೇಳ ಯಾವ್ರು ಆತನಿ ಅಂದ. ಮತ್ತೇನು ಅನ್ಬೇಕಾದ್ರೆ ಬಾಯಿ ತೆರಬೇಕಲ್ಲ. ಆತನಿ ಅಂದ. ಏನ ನಿಂತಿದ್ ನೋಡ್ರಿ, ಅದಟ್ಟು ಎಲ್ಲ ಕೆಂಪಂದ ಕಂಡಕ್ಟರ್ನ ಮೇಯಾಗ ಕಾಕಿ ಅರಿವೆ ಹೋಗಿ ಕಾವಿ ಅರಿವಾಗಿಟ್ಟು. ಮತ್ತೇನ್ರಿ ಹನಿ ಬಡ್ಕೊಂಡಯ್ಯಪ್ಪ ಮೊದಲು ಕೆಳಗಿಳಿಯುವ ಅಂದ. ಅವ್ರು ಏನು ತುಂಬಂತಾರ ಇದು ಬಾಯಿ ಅಂದ್ರೆ ಕೆಲವೊಂದು ಕಡೆ ಇರ್ತಾರ್ರಿ, ನಿಮ್ಮ ಕಡೆ ಹಂಗೇನು ಇರಾಕಿಲ್ಲ. ಈಗಿನ ಹುಡುಗರು ಈ ಬಾಯಿ ಒಳಗೆ ಏನು ಹಾಕ್ಬೇಕು ಅನ್ನೋದು ಸದ್ಯ ಗೊತ್ತಿಲ್ಲ. ಎಲ್ಲನೂ ಈಗ ಗಟ್ರ ಅಂತ ತಿಳ್ಕೊಂಡ್ರಿ ಕೆಲವೊಬ್ರು. ನೀವು ಗಟ್ರ ಮನೆ ಮುಂದೆ ಇರ್ತೈತೆ ನೋಡ್ರಿ, ಏನೆಲ್ಲ ಒಗಿತೀರ. ಒಗಿಬೇಕಂತ ಏನು ನೇಮಿಲ್ಲ ಗಟ್ರದಾಗ. ಏನು ಇದ್ದದ್ದು ಎಲ್ಲ ಗಟ್ರದಾಗ ಹೋಗೋದು ಬಿಡ್ರಿ. ಉಳ್ದದ್ದು ಕೆಟ್ಟದ್ದು ಸುಮಾರ ಹುಡುಗರದು ಅದು ಎಲ್ಲ ಬೇಕಾದ ಹೋಗಿರಿ. ನೀವು ಯಾರೇನು ಅನ್ನಂಗಿಲ್ಲ ಗಟ್ರದಾಗ, ಹೌದಿಲ್ರಿ? ಇದ್ರಾಗ ಹಂಗಿಲ್ರಿ. ಬಾಯಿ ಒಳಗೆ ಏನು ಬೇಕಾದ್ದು ಹೋಗ್ಯಾಕೆ ಬರಂಗಿಲ್ಲ. ಇದ್ರೊಳಗೆ ಏನು ಹಾಕ್ಬೇಕು ಅದನ್ನ ಅಟ್ಟ ಹಾಕ್ಬೇಕು. ಈಗಿನವ್ರು ಹಂಗಿಲ್ರಿ. ಕುಡಿದಂದ್ರೆ ನೀರು ಕುಡಿದನ, ಹಾಲು ಕುಡಿದನ, ಜೇನುತುಪ್ಪನು ಕುಡಿದನ, ಮತ್ತು ಅದನ್ನು ಕುಡಿದನ, ಬಟ್ ಅದನ್ನು ಹಾಕೋದನ ರೀ. ಆನಂತರ ಗುಟ್ಕಾನು ತಿನ್ನುದನ, ಮಟಕ ತಿನ್ನಕ್ಕೆ ಬರಂಗಿಲ್ಲ, ಆಡೋದಲ್ರಿ ಅದು. ತಂಬಾಕನು ತಿನ್ನುದನ, ಸೇದುದನ. ಇದು ಬಾಯಿ ಅಂದ್ರೆ ಏನಂತ ತಿಳ್ಕೊಂಡಾರೋ ಏನು ಸುದ್ದಿಯೋ. ಒಳ್ಳೆಯದನ್ನು ಹಾಕ್ಬೇಕ್ರಿ ಇದಕ್ಕೆ. ಈ ಶರೀರ ನಿಂತದ್ದು ಈ ಬಾಯಿ ಮೇಲೆ. ನಾವು ಏನು ಹಾಕ್ತೀವಿ ಅನ್ನೋದ್ರ ಮ್ಯಾಗಿದ್ರೆ ಆರೋಗ್ಯ ನಿರ್ಣಯ ಆಗ್ತದ ರೀ. ನಾವು ಚಲೋ ಹಾಕಿದೀವಿ, ನಮ್ಮ ಆರೋಗ್ಯ ಚಲೋ ಇರ್ತದ. ನಾವು ಅಲ್ಲದ್ದು ಹಾಕಿದ್ದೀವಿ ಅಂದ್ರೆ ಆರೋಗ್ಯ ಯಾಕೋ ಕೆಮ್ಸಾಕತ್ತದ್ರಿ. ಮತ್ತೆ ತಿನ್ಲ ಇನ್ನಟ್ಟು ಕುರುಕುರಿ ಪುರಿ ನೋಡ್ರಿ. ಮತ್ತು ಅದನ್ನ ನೀವು ಬಾಯಿ ಮಾತೊಟ್ಟ ಕೇಳ್ಬೇಡ್ರಿ. ಭಾಳ ಸುಮಾರಿದು ಬಾಯಿ. ನಿಮ್ಗೆ ಹೇಳ್ತೀನಿ ರೀ, ಏನಾರ ತಿನ್ಬೇಕು ಅನಿಸ್ತದ. ಹಂಗೆ 10 ಮನೆಗೆ ಬರೋದು, ಚೋಡ ಮಾಡ್ತೇನೆ ಹೆಂತಿಗೆ, ಒಂದಿಷ್ಟು ಚೋಡ ಮಾಡ್ಲ, ಮರುದಿವ್ಸ ಬರೋದು ಒಂದಿಟ್ಟು ಬಜ್ಜಿ ಮಾಡ್ತೀನಿ, ಒಂದಿಟ್ಟು ದ್ವಾಸೆ ಮಾಡ್ತೇನೆ, ಜಾಮೂನ್ ಮಾಡ್ತೇನೆ, ಇಡ್ಲಿ ಮಾಡ್ತೇನೆ, ಹಂಗ ಅದನ್ನು ಬೇಡ್ತತ್ರಿ. ಇದು ಹೊಟ್ಟೆ ಹೇಳ್ತತೆ ಅಂಥದ್ದೆಲ್ಲ ತಿನ್ನಬೇಡ ಅಂತ ಹೊಟ್ಟೆ ಹೇಳ್ತತೆ. ನಿನಗೇನು ತಿಳಿದೆ ಸುಮ್ಕೊಂಡ್ರು ಅಂತಿದ್. ಹಂಗೆ ಬಾಯಿ ತಿನ್ನೋದು ನಮ್ಮ ಆರೋಗ್ಯ. ಅದಕ್ಕನೇ ಬಾಯಿಯೊಳಗೆ ನಾವು ಏನು ಮಾತಾಡ್ಬೇಕು, ಏನು ತಿನ್ಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತಾಡೋದು. ಕಣ್ಣನ್ನು ಅಷ್ಟು ಸ್ವಚ್ಛ ಇರಬೇಕು, ಕಿವಿ ಅಷ್ಟು ಸ್ವಚ್ಛ ಇರಬೇಕು, ಮನಸ್ಸನ್ನು ಅಷ್ಟು ಸ್ವಚ್ಛ ಇರಬೇಕು. ಮನಸ್ಸ ನಿಲ್ಬೇಕ್ರಿ ಯವ್ವ. ಈಗ ನೀವು ಇಲ್ಲೆಲ್ಲ ಪ್ರವಚನ ಕೂತೀರಿ, ಪ್ರವಚನ ಕೇಳಾಕತ್ತೀರಿ. ನೀವು ಕೇಳಾಕತ್ತೀರಿ ಬಿಟ್ಟಿರಿ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ ರೀ. ನಿಮಗೆ ಗೊತ್ತದು. ಯಾಕಂದ್ರೆ ನಿಮ್ಮ ಮನಸ್ಸ ಇಲ್ಲಿ ಇತ್ತು ಅಂದ್ರೆ ನನ್ನ ಪ್ರವಚನ ನಿಮಗೆ ಕೇಳಾಕತ್ತಿರ್ತೈತಿ. ನಿಮ್ಮ ಮನಸ್ಸು ಇಲ್ಲಿ ಇರಲಿಲ್ಲ ಅಂದ್ರೆ ಅದು ಭಾಳ ಬೇರಿಕೈತಿ ರೀ. ಮನಸ್ಸು ನಿಮ್ಮನ್ನು ತಂದು ಇಲ್ಲಿ ಬಿಟ್ಟು ಹೋಗತ್ತೈತಿ, ಎಲ್ಲರೂ ಹೋಗತ್ತದ. ನಿಮ್ಮನ್ನು ತಂದು ಇಲ್ಲಿ ಕುಂಡಿಸತ್ತಾರೆ, ಕುಂಡಿಸಿ ಅದು ತಿರುಗಾಡೋದು ಹೋಗ್ಬಿಡ್ತೈತಿ. ಈಗ ಒಂದು ಈಡು ತಡ ಆಗ್ತದೆ ನೋಡ್ರಿ. ನೀವು ಗಂಡೊಬ್ಬಿನ ಬಂದಿದ್ದಿಲ್ಲ, ನಾ ಬರುವಾಗ ಚಿಲ್ಕ ಹಾಕಿ ಬಂದಿದ್ನಿ, ಏನು ಬಂದು ಬೇಕು ಕೊಟ್ಟಿರ್ತೈತೋ ಏನು ಮಾಡ್ತೈತಿ, ಸ್ವಾಮಿ ಒಬ್ಬ ಲಗುಟ್ಟು ಮುಗಿಸಂಗಿಲ್ಲ, ಆ ಕಡೆ ಹೋಗ್ಕೋತೀರಿ ಚಿತ್ತ. ಮತ್ತು ಕೆಲವೊಬ್ಬರು ಕಾಲನ್ನು ನಿನ್ನೆ ತಂದಿದ್ದೀವಿ, ಅಲ್ಲಿ ಕಳೆದು ಬಂದ ನೀವತ್ತು, ಅವ್ನು ಯಾರು ಒಯ್ತಾರೋ ಬಿಡ್ತಾರೋ,
ನೋಡ್ರಿ, ಇಲ್ಲಿ ಪ್ರವಚನಕ್ಕೆ ಬಂದು ಕೂತಿರ್ತೀರ, ಕಾಲನು ಅದು ಮನಸ್ಸು ಹಂಗೆ ಗದ್ಲ ಮಾಡತೈತ್ರಿ. ಇಲ್ಲಿ ಬರಾಕ್ ಒಲ್ಲೆತತ್ ನೋಡ್ರಿ ಅದು ಒಟ್ಟ ಮನಸ್ಸು ಚಲೋದು ಕೊಟ್ಟ ಒಲ್ಲೆತತ್ ನೋಡ್ರಿ ಅದು. ಮತ್ತು ಕೆಟ್ಟದ್ದನ್ರಿ ಆಗ ಹೊರಪ ಅದು. ಬೇಕಾದ್ರೆ ನೀವು ತಾಯಂದಿರ ಆನಿ ಮಾಡಿ ಹೇಳ್ರಿ, ಮುಂಜಾನೆಯಿಂದ ಸಂಜೆ ತನಕ ಒಂದು ಡೈರಿ ತಗೋರ್ಬೇಕಾರ, ಸಣ್ಣ ಡೈರಿ ತಗೊಳ್ರಿ, ಡೈರಿ ತಗೋರಿ, ಒಂದು ಪೆನ್ ಇಟ್ಕೋರಿ. ಎದ್ದು ಕೂಡಲೇ ಸಂಜೆ ತನಕ ನೀವು ಏನು ಮಾಡ್ತೀರಿ, ನಿಮ್ಮ ಮನಸ್ಸು ಏನಂತದ, ನೀವೇನು ಕ್ರಿಯೆ ಮಾಡ್ತೀರಿ ಎಲ್ಲ ಬರೆದಿಡ್ರಿ. ಸಂಜೆಗೆ ನೋಡ್ರಿ, ಅದ್ರಾಗ ಬರೇ ಚಲೋ ಅನ್ನು ಹುಡುಕಾಡಿದ್ರೆ ಒಂದೂ ಸಿಗಂಗಿಲ್ರಿ. ಅವ್ರು ಹಾಳಾಗಿ ಹೋಗಲಿ, ಇವ್ರು ಹಾಳಾಗಿ ಹೋಗಲಿ, ಅವ್ರಿಗೆ ಹಂಗಾಗಲಿ, ಇವ್ರಿಗೆ ಹಿಂಗಾಗಲಿ, ಮನಸ್ಸು ಬರೀ ಕೆಟ್ಟದ್ದ ವಿಚಾರ ಮಾಡ್ತೈತ್ರಿ. ಅದು ಒಟ್ಟು ನಿಂದ್ರಂಗಿಲ್ಲ. ಹಿಂಗೆ ಪೂಜಾ ಕೂತಿರ್ಬೇಕ್ರೆ, ಪೂಜಾ ಕುಂತಾಗ ಅದು ಇದಾಗಿತ್ತು, ಅದು ಎಲ್ಲಿ ಆತ, ಅದು ಇಲ್ಲಿ ಇರಂಗೆ ಇಲ್ರಿ. ಅದು ನೀವು ಏನು ಹಿಡಿಬೇಕಂತಿರಲ್ಲ ಅದನ್ನು ನಿಮ್ಮನ್ನು ಬಿಟ್ಟು ಹೋಗೇ ಬಿಡ್ತೈತಿ. ಪೂಜಾ ಮಾಡುವಾಗ ಒಬ್ರು ಪ್ರವಚನಕ್ಕೆ ಬಂದು ಅಪ್ಪರ ನಮಗೆ ದೀಕ್ಷಾ ಕೊಡ್ರಿ, ದೀಕ್ಷಾ ಕೊಡ್ಬೇಕಾ, ದೀಕ್ಷಾ ಕೊಡ್ತೀನಿ, ಮತ್ತು ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ಬಾ, ಸ್ನಾನ ಮಾಡಿ ಕುಂಡ್ರು, ನಾ ದೀಕ್ಷಾ ಕೊಡ್ತೀನಿ. ಆದ್ರೆ ಒಂದು ಸ್ನಾನ ಮಾಡಿ ನಿಮ್ಮ ಮನೆ ಬಾಗಲ ದಾಟಿ ಹೊರಗೆ ಕಾಲು ಹಿಡ್ಗುಡ್ದ ಏನು ನೋಡ್ತಿಲ್ಲ ಫಸ್ಟ್ ಅದನ್ನ ನೆನಪಿಟ್ಕೊಂಡು ಬಾ. ಹ್ಞೂ ಅಂದವ. ನೋಡಿದ, ಒಳಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕೊಂಡು ಹೊರಸಲ ದಾಟು ಕುಡ್ದ ಇದ್ರಿಗೆ ಒಂದು ಮಂಗ್ಯಾನ ಕೂತಿತ್ತು ರೀ. ಮಂಗ್ಯ ಕೂತಿತ್ತು. ಅಂದವ್ರಿ ಮಂಗ್ಯಾನ ಐತಿ ಮರ ಅಂದ. ನೋಡಿದ, ಬಂದ ಗುರುಗಳ ಕೂತ, ಹಾಂ ದೀಕ್ಷಾಕ್ಕೆ ರೆಡಿ ಆಗೈತಿ ಅಲ್ಲ, ಪದ್ಧತಿರ್ಕೊಂಡ್ರಪ್ಪ, ನಿನಗೆ ದೀಕ್ಷಾ ಕೊಡ್ತನು. ಆದ್ರೆ ನಾವೊಂದು ಹೇಳಿಲ್ಲ ನಿನಗೆ ಬರುವಾಗ ನೋಡ್ಕೊಂಡು ಬಾತ. ನೋಡಿನ್ರಿ ಅಪ್ಪಾರ, ನೆನಪಿಟ್ಕೊಂಡು ಬಂದೀನಿ. ಏನಪ್ಪ, ಮಂಗ್ಯ ಕೂತಿತ್ತು ರೀ. ಗುರುಗಳು ಅಂದರು, ಮಂಗ್ಯಾನ ಬರೋಬರಿ, ಒಂದು ಗ್ಲಾಸ್ ಹಾಲು ತೊಗೊಂಡು ಬರ್ರಿಪ್ಪ ಅಂದ. ತಂದ ಹಾಲು ಮುಂದಿಟ್ರು. ಹಾಲು ಮುಂದಿಟ್ಟು ಕೂಡಲೇ ಏನು ಮಾಡ್ಬೇಕ್ರಿಪ್ಪ, ಏನಿಲ್ಲ, ನೀನು ಈ ಹಾಲು ಕುಡಿ, ನೀ ಹಾಲು ಕುಡಿದು ಮುಗಿ ಕುಡ್ದ ನಾ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತನು, ದೀಕ್ಷಾ ಕೊಡ್ತಾನೆ ನಿನಗೆ. ಅವಂದ ಎಷ್ಟೊತ್ತರಿ ಸದ್ದ ಹಾಲು ಕುಡ್ದ ಬಿಡ್ತೇನೆ ರೀ, ಅದೇನು ದೊಡ್ಡದು, ಒಂದು ಗ್ಲಾಸ್ ಹಾಲು ಕುಡಿದು ಆಗ ಕುಡ್ದ ಬಿಡ್ತೇನೆ ರೀ, ನೀ ಕುಡಿ ಕುಡ್ದ ನಾ ಬಂದು ದೀಕ್ಷಾ ಕೊಡ್ತೇನೆ ನಿನಗೆ. ಅವಂದ ಹಾಲು ತೊಗೊಂಡ, ಮತ್ತು ಹಂಗೆ ಕುಡಿಯಂಗಿಲ್ಲಪ್ಪ, ಮತ್ತು ಹಾಲು ನೀ ಏನು ಮಂಗ್ಯಾನ ನೋಡಿ ಬಂದಿಲ್ಲ, ಬರುವಾಗ ಆ ಮಂಗ್ಯಾನ ಮರೆತು ಈ ಹಾಲು ಕುಡಿ, ನಾ ಒಳಗೆ ಹೋಗಿ ಬರ್ತಾನಂತ ಗುರುಗಳು ಹಾದರು. ಅವ ಹ್ಞೂ ಅಂದ. ಅಂಗಡಿ ಮಾಡಿ ಆ ಕಡೆ ಹೋಗ್ಲಿ ಮಂಗ್ಯ ಮರಿಲಿ ಅಂತ ತಿಳ್ಕೊಂಡು ಎಲ್ಲ ಮಾಡಿ ಹಗರ್ಕ ಬಟ್ಲ ಹಿಡಿಗುಡ್ದ ಮಂಗ್ಯ ಬಂದೇ ಬಿಡ್ತೈತ್ರಿ. ಅದು ಮನಸ್ಸಿನಾಗ ಹಾಲು ಮಂಗ್ಯನೇನು ನೋಡ್ಕೊಂಡು ಬಂದಿಯಲ್ಲ, ನೆನಪಿಟ್ಕೊಂಡು ಬಂದಿಯಲ್ಲ, ಆ ಮಂಗ್ಯನ ಮರೆತ ಈ ಹಾಲು ಕುಡಿ ಅಂದ ಕೂಡಲೇ ಹ್ಞೂ ಅಂದವ. ಏನು ಮಾಡಿದ್ರು ತಲೆಯಾಗಿನ ಮಂಗ್ಯ ಹೋಗವಲ್ತ್ರಿ, ಒಟ್ಟ ಮರ್ಯಾಕ ಆಗವಲ್ತದನ್ನ. ಸಂಜೆ 5ಕ್ಕೆ ಬಂದ್ರೆ ಗುರುಗಳು ಹಾಲ ಕುಡ್ದಿಲ್ಲೋ, ಮಂಗ್ಯನ ಹೋಗ್ವಲ್ತ್ರಿ ತಲೆ ಅಂದವ. ಕಾರಣ ಏನು ಅಂತಂದ್ರೆ, ಇದೇನು ಮನಸ್ಸದರ್ಲ ಒಮ್ಮೆ ಏನು ಹಿಡಿದಿರ್ತತ್ಲೆ ಅದನ್ನು ಒಟ್ಟ ಬಿಡಂಗಿಲ್ಲ ನೋಡ್ರಿ. ನೀವು ನಮ್ಮ ತಾಯಂದ್ರೆ ಒಮ್ಮೆ ಹಠ ಹಿಡಿದ್ರು ಅಂದ್ರೆ ಒಟ್ಟ ಬಿಡಂಗಿಲ್ಲ ಅದನ್ನು. ಗಂಡ ಸೋಲ್ಬೇಕಾರೆ ನೀವೆಂದೂ ಸೋಲಂಗಿಲ್ಲ ರೀ. ಹಂಗೆ ಹಠ ಹಿಡಿತೈತಿ ನಮ್ಮ ಮನಸ್ಸ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಕಲಿಸ್ಬೇಕ್ರಿ. ಮನಸ್ಸಿಗೆ ಬುದ್ಧಿ ಕಲಿಸ್ಬೇಕು. ಅದೊಮ್ಮೆ ಏನು ಮಾಡ್ತದ ಅಂತಂದ್ರೆ, ಇಲ್ಲಿ ನಮ್ಮನ್ನು ಕುಂಡ್ರಿಸಿ ಓಡ್ ಹೋಗ್ತಿರ್ತದ. ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಅಬ್ಸೆಂಟ್. ನೀವೆಲ್ಲ ನನ್ನ ನೋಡಾಕತ್ತಿರ್ತೀರಿ, ಪ್ರವಚನ ಕೇಳಾಕ ಇಲ್ಲೇ ಕೂತಿರ್ತೀರಿ, ನನ್ನ ನೋಡ್ತಿರ್ತೀರಿ. ನನಗೇನು ಅನಿಸ್ತದ, ನನ್ನ ನೋಡಾಕತ್ತಾರಳಪ್ಪ, ಈ ಕಡೆ ಮಾರಾಗ್ಯಾರ ಪ್ರವಚನ ಕೇಳಾಕತ್ತಾರ ಅಂತ ಅನ್ನಿಸ್ತಿರ್ತದ. ಕರೆ ಮನಸ್ಸು ಆತ ಹೋಗಿತ್ತಂದ್ರೆ ನಾವೇನು ಹೇಳಿದ್ರು ತಿಳಿಯಂಗಿಲ್ಲ. ಒಟ್ಟ ಪ್ರವಚನಕ್ಕೆ ಬರ್ತಿದ್ದಿಲ್ಲತ್ರಿ, ಅವು ಒಟ್ಟ ಬರ್ತಿದ್ದಿಲ್ಲ ಅಂತ್ರಿ. ಪುರಾಣ ಪ್ರವಚನ ಅಂದ್ರೆ ಅಂಥವ್ರದ್ದೆಲ್ಲ ಗೊತ್ತೇಳಿ ನಮಗಂತಿದ್ದ ತಾವು. ಒಟ್ಟ ಅರ್ವಿ ಅಂಗಡಿ, ದೊಡ್ಡ ಅರ್ವಿ ಅಂಗಡಿ ವ್ಯಾಪಾರ ಕೊಂಡಿರ್ತಿದ್ದ. ಮುಂಜಾನಿಂದ ಸಂಜೆ ಅನ್ಕೊಂಡು ₹1,00,000 ವ್ಯಾಪಾರ. ಅವನ ದೋಸ್ತ್ ದಿವಸ ಪ್ರವಚನಕ್ಕೆ ಬರ್ತಿದ್ರಿ. ಬಾರೋ ಪ್ರವಚನ ನಡೆದ ಮಠದಾಗ ಬಾ ಮರಾಯ ಅಂತ ದಿವಸ ಹೇಳವ. ನಾಳೆ ಬರ್ತೀನಿ ನೋಡಿಯಪ್ಪ ನಾವು ದಿವಸ. ಕಡಿಕ ಮುಕ್ತಾಯ ಸಮಾರಂಭ ಆದರೂ ಬರೋವಲ್ಲ, ಅವ ದೋಸ್ತ್ ಕೂತ, ಇವತ್ತು ನೀನು ಕರ್ಕೊಂಡು ಹೋಗವನ. 8 ದಿವಸ ಆತ ಪ್ರವಚನ ಚಾಲುವಾಗಿ, ಒಂದು ದಿನಾನೂ ಬರುವಲ್ಲಿ ಬರೀ ಅರಿವಿ ಅಂಗಡಿಯಾಗ ವ್ಯಾಪಾರ ಮಾಡ್ಕೊತ ಕೂತ್ರೆ ಏನಾಯ್ತು, ನಾ ಇವತ್ತು ಕರ್ಕೊಂಡು ಹೋಗವ. ಕೂತ ನಂತರ ಆಯ್ತು ನಡಿಪ ಅಂತೇಳಿ ಮಕ್ಕಳಿಗೆ ಹೇಳಿ, ಆಳುಗಳಿಗೆ ಹೇಳಿ, ಎಲ್ಲ ನೋಡ್ರು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅನ್ಕೋತ, ಎಲ್ಲ ವ್ಯವಹಾರ ಮತ್ತು ರೊಕ್ಕ ಎಲ್ಲ ಇದನ್ನು ಮಾಡ್ರಿ ಅನ್ಕೋತ ಅವ್ನು ಕೂಡ ಬಂದು ಹಿಂಗೆ ಮುಂದೆ ಕೂತ. ಸ್ವಾಮಿಗಳು ಪ್ರವಚನ ಹೇಳಾಕತ್ತಿದ್ರು. ನಿಮಗೆ ಕೇಳು ಇಚ್ಛಾ ಇದ್ರೆ ಅಷ್ಟ ಮನಸ್ಸ ಇಲ್ಲಿ ಉಳಿತೈತ್ರಿ. ಕೇಳು ಇಚ್ಛಾ ಇರಲಿಲ್ಲ ಅಂದ್ರೆ ಯಾಕಡ್ರೆ ಹೋಗ್ತದ. ಅವನು ಪುರಾಣ ಕೇಳು ಇಚ್ಛಾನ ಇಲ್ಲ, ಅವ ಅದರ ಮನುಷ್ಯನ ಅಲ್ಲ. ಬಂದು ಕುಂತು ಹಿಂಗೆ ಸ್ವಾಮಿಗಳು ಚಾಲು ಮಾಡಿಕೊಡ್ದ ಅವನ ಮನಸ್ಸು ಅಂಗಡಿಗೆ ಹೋತ್ರಿ. ಕಣ್ಣು ಮುಚ್ಚಿದ.
ಅಂಗಡಿಗೆ ಹೋಗಿ ಅವಂಗ ಏನಂತಂದ್ರೆ ವ್ಯಾಪಾರ ಮಾಡಕತ್ತಿದಂಗ ಆತ್ರಿ. ಅವ ಅಂಗಡ್ಯಾಗ ಕೂತಾನ ಅನ್ನುವಂಗ ಆತ. ಅವಂಗ ಇಲ್ಲಿ ಪುರಾಣದಾಗ ಕೂತದ್ ಮರ್ತಾವ. ನಾ ಪುರಾಣ ಕೇಳಕ್ ಕೂತಾನಿ, ಸ್ವಾಮಿಗಳ ಮುಂದೆ ಕೂತಾನಿ, ನಾನು ತಂದು ಇಲ್ಲಿ ಕುಣ್ಸಾರ, ಅದು ಕಬರ ಇಲ್ಲ, ಅವಂಗ ಹೋಗೇ ಬಿಡ್ತತ್ತಲೆ ಅಂದು. ಏನಂತಂದ್ರ ನಾ ಅಂಗಡ್ಯಾಗ ಕೂತಾನೆ ಅನ್ನೋರ್ ಗತೆ ಮಾಡಿ ವ್ಯಾಪಾರ ಮಾಡಾಕತ್ತಿದ. ಯಾರೋ ಒಬ್ರು ಮುಂದೆ ಬಂದು ಕೂತಂಗಾಯ್ತು. ಹೆಂಗ್ರಿ ಇದು ಅರಿವಿ ಅಂದ. ಇದು 600 ರೂಪಾಯಿಗೆ ಮೀಟರ್, ಇದು 800 ರೂಪಾಯಿಗೆ ಮೀಟರ್, ಇದು ಲೆನಿನ್ ಅದ ರೀ 1000 ರೂಪಾಯಿಗೊಂದು ಮೀಟರ್ ಅಂದ. ಒಂದಿಟ್ಟು ನೋಡಿ ಕಡಿಮೆ ಮಾಡಿ ಒಂದಿಟ್ಟು 1-2 ಮೀಟರ್ ಹರಿದು ಕೊಡ್ರಿ ಅಂದ. ಇಲ್ಲೋ ಹಂಗೆ ಬರಂಗಿಲ್ಲ, ಇಲ್ರಿ 100 ಕಡಿಮೆ ಮಾಡ್ರಿ, 900 ಆಗತ್ತದ ನೋಡ್ರಿ, ಆಯ್ತು ಕೊಟ್ಟು ಬಿಡ್ರಿ ಅಂದ. ಅನುಗುಣದ ಟರ್ರ ಅಂತ ಹರಿದ. ಏನ್ ಹರಿದಿದ್ದ ಅಂದ್ರೆ ಮುಂದೆ ಕೂತವನು ಹಂಗೆ ಹರಿದಿದ್ದ. ಪ್ರವಚನಕ್ಕೆ ಸಾಲಕ್ಕೆ ಕೂತಿರ್ತಾರಲ್ರಿ, ಇವನು ಮುಂದೆ ಒಬ್ಬ ಕುಂತಿದ್ದ, ಹಂಗ ವ್ಯಾಪಾರ ಮಾಡ್ಕೋತ ಅವ್ನು ಮುಂದೆ ಹಂಗೆ ಕೈ ಆಡ್ಸಕತ್ತಿದ್ದ. ಟರ್ರ ಅಂತ ಏನು ಹರಿದ್ ನೋಡ್ರಿ, ಕಾಲರ್ ತಕ ಪಾಪ ಅದು ಬಡು ಮನುಷ್ಯ. ಟರ್ರ ಅಂತ ಸಪ್ಪಳ ಆದ ಕೂಲಿ ಆಗ ಎಚ್ಚರಾಗಿ ನೋಡ್ತಾನ, ಎಲ್ಲಿ ಕೂತಾನ, ಅರಿ ಪುರಾಣದಾಗ ಹಂಗೆ ಯಾರು ಮುಂದಿನ ನಾವು ಹಾಳು ನೋಡಿದ, ಯಾಕ್ರಿ ಸಾವುಕಾರ ಮಾಲಕರ ನಾವು ಬಡವ್ರು ಅಂತ. ಏನು ಅನ್ಬೇಡ, ನಿನಗೆ ಯಾಡ್ ಅಂಗಿ ದರಿಬಿ ಕೊಡ್ತಾನ, ಆದ್ರೆ ಸುಮ್ಕೊಂಡ್ರ ಅಂದ. ಇವ ನಮ್ಮ ಮನಸ್ಸು ಏನು ಮಾಡ್ತದಂದ್ರೆ ಕೆಟ್ಟ ಕೋಡಿ ಅದ, ಭಾಳ ಕೆಟ್ಟ ಕೋಡಿ ಅದ, ಕುಂಡ್ರು ಕೊಡಂಗಿಲ್ಲ. ಗಡಬಡ್ನ್ಯಾಗ ಏನಾರ ಮಾಡಿಸ್ತದ್ರಿ ಇವ. ಅದಕ್ಕೆ ನಾವು ಏನಂತಂದ್ರೆ ಪರಮಾತ್ಮನ ಒಲಿಸಬೇಕಾಗಿತ್ತಂದ್ರೆ, ಒಂದು ವೇಳೆ ಪರಮಾತ್ಮ ಒಲಿದ ಅಂತಂದ್ರೆ ನಿಮ್ಮ ಬಡತನ ಉಳಿಯಂಗಿಲ್ರಿ ಅವ. ಒಂದು ವೇಳೆ ಕರುಣಾ ತೋರಿದ ಅಂದ್ರೆ ಪರಮಾತ್ಮ, ಒಂದು ವೇಳೆ ನಿಮ್ಮ ಮೇಲೆ ಕೃಪಾ ತೋರಿದ ಅಂತಂದ್ರೆ, ಅದಕ್ಕೆ ಬಸವಣ್ಣವ್ರು ಅಂತಾರೆ ನೋಡ್ರಿ ಅಂತಂದ್ರೆ, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳೆದರಲ್ಲಿಪ್ಪವಯ್ಯ ಕೂಡಲ ಸಂಗಮ ದೇವ. ಒಂದು ಸಾರಿ ಪರಮಾತ್ಮ ಒಲಿದ ಅಂದ್ರ, ಒಂದು ಸಾರಿ ಸದ್ಗುರುನಾಥ ಒಲಿದ ಅಂತಂದ್ರ, ಒಂದು ಸಾರಿ ಅತನಿ ಶಿವಯೋಗಿಗಳು ಒಲಿದ್ರು ಅಂತಂದ್ರ ಏನ್ ಕೊಡಕ್ಕಿಲ್ರಿ. ಸದ್ಗುರುನಾಥ ಪ್ರತ್ಯಕ್ಷ ಆದ ಅಂತಂದ್ರ, ಸದ್ಗುರು ಪ್ರಸನ್ನಂ ವೈಕುಂಠಧಾಮಂ. ಒಮ್ಮೆ ಪ್ರಸನ್ನ ಆದ ಅಂತಂದ್ರೆ ವೈಕುಂಠವನ್ನೇ ಕೊಡ್ತಾನ ಪರಮಾತ್ಮ, ಕೈಲಾಸವನ್ನೇ ಕೊಡ್ತಾನ ಪರಮಾತ್ಮ. ಇಷ್ಟೇ ಅವ ಪ್ರಸನ್ನ ಆಗ್ಬೇಕು ನೋಡ್ರಿ. ಅವ ಒಲಿಬೇಕು. ಈಗ ನಿಮ್ಮ ಗಂಡ ಪ್ರಸನ್ನ ಆಗ್ಯಾನ ಅಣ್ಣಾಕ ಎದರ ಮ್ಯಾಗ ಗೊತ್ತರಿ? ನಾವು ಮೊದಲು ಗಂಡನ ಪ್ರಸನ್ನ ಮಾಡ್ಬೇಕು, ಗಂಡನು ಒಲಿಸ್ಕೋಬೇಕು ನಾವು ಮೊದಲು. ನಮಗೆ ಗಂಡ ಒಲದಾನಂತಂದ್ರೆ ಏನು? ನಾವು ಹೇಳಿದಾಗ ನಮಗೆಲ್ಲ ತರ್ತಿದ್ದ, ಸೀರೆ ತರುಣ್ಲ ಅಂತ ತಂದ ಬಿಡ್ತಿದ್ದ, ಬಂಗಾರ ತರ್ತಿದ್ದ, ನಾವೇನಾರು ಅದು ಏನು ಕೇಳಿದ್ದ ನಮಗೆ ಕೊಡ್ತಿದ್ದ ಅಂದ್ರೆ ನೀವು ಪಕ್ಕ ತಿಳ್ಕೊಬೇಕು, ನಮ್ಮ ಮೇಲೆ ನಮ್ಮ ಗಂಡ ಪ್ರೀತಿ ಅದಾನ, ನಮ್ಮ ಗಂಡ ನಮ್ಮ ಮೇಲೆ ಒಲದಾನ ಅಂತ ತಿಳ್ಕೊಬೇಕು. ಮತ್ತು ನೀವು 10 ಸರಿ ಸೀರೆ ತೊಗೊಂಡು ಬಾ ಅಂದ್ರು, ತರುಣ್ಲ ಬಂಗಾರ ರೀ ತರುಣ್ಲ ಹಿಂಗೆ ಅಣ್ಕೋತವರ ಗೋಣ್ ಹಾಕೋತ ಹೊಕ್ಕಿದ್ದಂದ್ರೆ ಇದು ನಮ್ಮ ಮೇಲೆ ಕೃಪಾ ಇಲ್ಲಿದ್ರದ ತಿಳ್ಕೊಬೇಕು. ಮತ್ತೇನ್ರಿ? ಸದ್ಗುರು ಕೃಪಾ ಮಾಡಿದ ಅಂತಂದ್ರೆ, ಸದ್ಗುರು ಒಲಿದ ಅಂತಂದ್ರೆ ಅದಕ್ಕೆ ಬರೀತಾರೆ ನೋಡ್ರಿ, ಏನಂತಂದ್ರೆ ಭಾಗ್ಯ ಉಜಳಲೇ ಆತ. ನಮ್ಮ ಸೌಭಾಗ್ಯ ಇತ್ತು ಅಂತಂದ್ರೆ ಮಹಾತ್ಮರು ಸಂತರು ನಮ್ಮ ಮನೆಗೆ ಬಂದು ಏನು ಬೇಕಾದ್ದನ್ನು ಕೃಪಾ ಮಾಡ್ತಾರ, ಏನು ಬೇಕಾದ್ದನ್ನು ಕೊಡ್ತಾರ. ಕಾರಣ ಏನು ಅಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಇದ್ದರೆ ಮಾತ್ರ ನೋಡ್ರಿ ಅವ. ಅದಕ್ಕನೆ ನಾವು ಪರಮಾತ್ಮನನ್ನು ಒಲಿಸಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಹಿಂದಿನವರು ಬೆನ್ನು ಪರಮಾತ್ಮ ಹತ್ಯಾನ, ನಾವು ಪರಮಾತ್ಮನ ಬೆನ್ನು ಹತ್ತೀವಿ. ಆದ್ರೆ ಅವತ್ತಿನ ದಿನಮಾನದೊಳಗೆ ಪರಮಾತ್ಮನೇ ಇವರು ಬೆನ್ನು ಹತ್ತಿದ್ದಂತ. ನೂಲಿಯ ಚಂದಯ್ಯ ಕೊಳ್ಳಾಗಿನ ಲಿಂಗ ಬಿದ್ದಿತ್ರಿ ನೀರಾಗ ಲಿಂಗಪ್ಪ ಬೇಕತ್ಲ ಬಿದ್ದ. ಯಾಕೆ ಬಿದ್ದ ಅಂತಂದ್ರೆ ಅವನಿಗೆ ಲಿಂಗ ಪೂಜಾಕ್ಕಿಂತಲೂ ಕಾಯಕನ ಶ್ರೇಷ್ಠ ಆಗಿತ್ತು. ಲಿಂಗ ಪೂಜಾ ಕಟ್ಟು ಮಹತ್ವ ಕೊಡ್ತಿದ್ದಿಲ್ಲ, ಕಾಯಕಕ್ಕೆ ಮಹತ್ವ ಕೊಡ್ತಿದ್ದ ನೂಲಿಯ ಚಂದಯ್ಯ. ಅವ ದೇವ್ರಂದ ಕೊಳ್ಳಾಗಿನ ಲಿಂಗಪ್ಪ, ನೀವು ನಮ್ಮನ್ನೊಮ್ಮೆ ಪೂಜಾನ ಮಾಡೋದು ಬಿಡ್ತಾನಲ್ಲ ಲಿಂಗಪ್ಪ ಅಂದ ಕೊಳ್ಳಾಗಿನ. ನೋಡ್ರಿ ಎಷ್ಟು ಸಿಟ್ಟು ಬರ್ತದೆ. ಮತ್ತು ನಿಮ್ಮ ಕೊಳ್ಳಾಗ ಲಿಂಗಪ್ಪನಿಗೆ ಎಷ್ಟು ಸಿಟ್ಟು ಬರ್ಬೇಕ್ರಿ. ನೀವು 2 ದಿವ್ಸಕ್ಕೊಮ್ಮೆ ಪೂಜೆ ಮಾಡ್ತೀರಿ ಅವ? 2 ದಿವ್ಸಕ್ಕೊಮ್ಮೆ ರೀ ದಿವಸ ಲಿಂಗ ಪೂಜೆ ಮಾಡ್ತೀವಿ ನಾವು. ದಿವಸ ಲಿಂಗ ಪೂಜಾ ಮಾಡ್ಕೊಳ್ಳೋರ್ಗೆ ಏನು ತೊಂದರೆ ಇಲ್ಲ. ಕೆಲವೊಬ್ರು ಲಿಂಗ ಪೂಜಾ ಮಾಡ್ಕೊಳ್ಳಂಗಿಲ್ಲ, ಕೆಲವೊಬ್ರು ಕೊಳ್ಳಾಗ ಲಿಂಗ ಇರಂಗಿಲ್ಲ, ಕೆಲವೊಬ್ರು ಕೊಳ್ಳಾಗ ರುದ್ರಾಕ್ಷನ ಇರಂಗಿಲ್ಲ, ಕೆಲವೊಬ್ರು ಹಣಿ ಮ್ಯಾಗ ವಿಭೂತಿನ ಇರಂಗಿಲ್ಲ. ಮತ್ತೆಲ್ಲರಿಗಿಂತ ಮುಂಚೆ ನೀವು ಯಾರ ಪೈಕಿರಿ? ನಾವು ಲಿಂಗಾಯಿತರ್ರಿ. ಎದ್ರ ಲಿಂಗಾಯಿತರು? ಕೊಳ್ಳಾಗ ಲಿಂಗಿಲ್ಲ, ಕೊಳ್ಳಾಗ ರುದ್ರಾಕ್ಷಿ ಇಲ್ಲ, ಹಣಿ ಮೇಲೆ ವಿಭೂತಿ ಇಲ್ಲ.
ಈಗ ದಿವಸ ಚಾಲು ಆಗ್ತದೆ ನೋಡ್ರಿ, ಅವ್ರು ಟೈಮ್ ಟು ಟೈಮ್ ಹೆಂಗೆ ನಮಾಜ್ ಮಾಡ್ತಾರೆ, ಧರ್ಮಕ್ಕೆ ಎಷ್ಟು ಶ್ರೇಷ್ಠತೆ ಕೊಡ್ತಾರೆ ಅವರು. ಒಟ್ಟು ಟೈಮ್ ತಪ್ಸಂಗಿಲ್ಲ ರೀ. ಅವ್ರ ಮನ್ಯಾಗ ಹೆಣ್ಮಕ್ಳು ಕೂತ ಬಿಡ್ತಾರೆ, ಅವ್ರು ನಮಾಜ್ ಕೂತ ಬಿಡ್ತಾರೆ. ಯಾಕೆ? ಅವರು ಧರ್ಮವನ್ನು ರಕ್ಷಣೆ ಮಾಡೋದು, ಆಚರಣೆ ಮಾಡೋದು, ಪ್ರತಿ ದಿವಸ 5 ಹೊತ್ತು ನಮಾಜ್, ಪ್ರತಿ ದಿವಸ 3 ಹೊತ್ತು ನಮಾಜ್, ಮಕ್ಕಳು ಹಿಡ್ಕೊಂಡು ಮೊಮ್ಮಕ್ಕಳು ಹಿಡ್ಕೊಂಡು ಸಣ್ಣ ದೊಡ್ಡ ಎಲ್ಲರೂ ಅವರು. ನಮ್ಮ ಮಂದಿರಿ ನಿಮ್ಮ ಮಕ್ಕಳು ಲಿಂಗ ಪೂಜೆ ಮಾಡ್ತಾವ, ಬೇಕಾದ್ರೆ ಅವ್ರು ಹೋಗಿ ಇಟ್ಟಿಟ ಇದ್ರೂ ಕೂತ ಇರ್ತಾರೆ. ಅವರು ಧರ್ಮದ ಮ್ಯಾಗ ಎಷ್ಟು ಅವರು ಪ್ರೇಮ ಅದಾರ. ನಾವು ಯಾಕಿಲ್ರಿ? ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋರು ಯಾರು? ನಾವೇ ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಲ್ಲ ಅಂದ್ರೆ ಇನ್ಯಾರ್ರಿ ಮಾಡೋರು ಅದನ್ನು? ನಮ್ಮ ಧರ್ಮವನ್ನು ನಾವೇ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡೋರು? ಬಿಡ್ರಿ, ಲಿಂಗ ಪೂಜಾ ಮಾಡೋದ್ರಿಂದ ತೊಂದರೆ ಏನೈತ್ರಿ? ಏನಾರು ತೊಂದರೆ ಆಗತ್ತೇನ್ರಿ ಲಿಂಗ ಪೂಜೆ ಮಾಡ್ರಿ? ಏನು ಅದರಾಗ ಇಂಥ ಮಂದಿ ಅದಾರ್ರಿ. ನೀವು ಯಾರು ಈಗ ನಮ್ಮವ್ ನೋಡ್ದ 3 ಬಟ್ಟು ಡಾಳಂಗೆ ವಿಭೂತಿ ಹಚ್ಕೊಂಡು ಬಂದಾಳ ನಮ್ಮ ತಾಯಿ. ಹಿಂಗೆ 3 ಬಟ್ಟು ಡಾಳಂಗೆ ವಿಭೂತಿ ಹಚ್ಕೊಂಡು ನಾವು ಹೊರಗೆ ಬಂದೇವು ಅಂದ್ರೆ ಕೆಲವೊಬ್ರು ಹೆಣ್ಮಕ್ಳು ಮಾತು ದೊಡ್ಡ ಶರಣಮ್ಮ ಮಗಳಪ್ಪ ಆಕಿ. ನೋಡ್ರಿ ಏನು ಮಾಡ್ತೀರಿ? ದೊಡ್ಡ ಶರಣಮ್ಮ ಮಗಳಪ್ಪ ಆಕಿ. ಆಕೆಲ್ಲ ಕಲ್ಯಾಣಕ್ಕೆ ಹೊಂಟಾಳಿಗೆ, ಬಸವಣ್ಣವ್ರಿಗೆ ಭೇಟಿ ಆಗಕ್ಕೆ ಹೊಂಟಾಳ. ಈಕಿಗೆ ಬಸವಣ್ಣವ್ರು ಭೇಟಿ ಹಾಕಾರ. ಇಂಥ ಮಾತಾಡೋ ಮಂದಿ ಐತಿಲ್ರಿ. ನಮ್ಮ ಧರ್ಮವನ್ನು ನಮ್ಮವರೇ ನಿಂದ ಮಾಡುವಾಗ, ನಮ್ಮ ಧರ್ಮವನ್ನು ನಮ್ಮವರೇ ಟಿಂಗಲ್ ಮಾಡುವಾಗ ಎಲ್ಲಿ ಧರ್ಮಕ್ಕೆ ರಕ್ಷಣೆ ತಾಯಂದಿರ? ಇಂಥ ಮಂದಿ ಭಾಳ ಅದ ರೀ. ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಂಡ್ರೆ ಅದರಾಗ ಕೆಲವೊಂದು ಇಂಥ ಶಿಕ್ಷಣ ಸಂಸ್ಥೆಗಳದಾವ, ನಾವೇ ಅವಕಾಶ ಕೊಟ್ಟೀವಿ. ಅವ್ರು ಏನಂತಾರಂತಂದ್ರೆ, ನಮ್ಮ ಸಾಲಿಗೆ ಹೆಸರು ಹಚ್ಚೋದಾದ್ರೆ ಕುಂಕುಮ ಹಚ್ಚಂಗಿಲ್ಲ, ಲಿಂಗ ತೆಗೆದು ಇಡಬೇಕು, ವಿಭೂತಿ ಹಚ್ಕೊಳ್ಳಂಗಿಲ್ಲ, ಕೈಯಾಗ ಕರಿ ದಾರ ಕಟ್ಕೊಳ್ಳಂಗಿಲ್ಲ, ಏನೂ ಇಲ್ಲ. ಅಲ್ಲ, ನಮ್ಮ ಧರ್ಮದ ವಿಭೂತಿ, ನಮ್ಮ ಧರ್ಮದ ಲಿಂಗ, ನಮ್ಮ ಧರ್ಮದ ರುದ್ರಾಕ್ಷಿ ಇವುಗಳಿಗೆ ಅವ್ರ ಸಾಲಾಗ ಅವಕಾಶ ಇಲ್ಲಂತ್ರಿ. ಎಂಥ ವ್ಯವಸ್ಥೆ! ಅದಕ್ಕೆ ನಮಗೆ ಬಸವಣ್ಣವರು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಮಂತ್ರ, ರುದ್ರಾಕ್ಷಿ, ವಿಭೂತಿ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಇವೆಲ್ಲವುಗಳು ನಮ್ಮ